ಅಂಪಾರು ಸಹಕಾರಿ ವ್ಯವಸಾಯಿಕ ಸಂಘದಲ್ಲಿ ಸುಮಾರು 3,95,00,000 ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಹಣ ದುರುಪಯೋಗದಲ್ಲಿ ಶಾಮೀಲಾಗಿರುವ ನಿರ್ದೇಶಕರುಗಳನ್ನು ವಜಾಗೊಳಿಸಿ ಅವರ ಹೆಸರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. 10 ವರ್ಷಗಳ ಕಾಲ ಅವರು ಚುನಾವಣೆಯಲ್ಲಿ ನಿಲ್ಲಬಾರದು. ಹಗರಣಗಳನ್ನು ಮುಚ್ಚಿ ಹಾಕಲು ಯತ್ನಿಸಿದ್ರೆ ನಾವು ಸುಮ್ಮನಿರಲ್ಲ. ಅವರ ವಿರುದ್ಧ ಖಾಸಗಿ ಕ್ರಿಮಿನಲ್ ಕೇಸು ದಾಖಲು ಮಾಡುತ್ತೇವೆ ಎಂದು ಸಾಮಾಜಿಕ ಕಾರ್ಯಕರ್ತ ನವೀನ್ ಶೆಟ್ಟಿ ಅಂಪಾರು ಎಚ್ಚರಿಕೆಯನ್ನ ನೀಡಿದ್ದಾರೆ. ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂಪಾರುವಿನಲ್ಲಿ ನಡೆದ ಹಣಕಾಸು ವ್ಯವಹಾರ ಹಾಗೂ ಆಡಳಿತ ಮಂಡಳಿಯ ವೈಫಲ್ಯವನ್ನು ಖಂಡಿಸಿ ಸ್ವಾಭಿಮಾನಿ ಸಹಕಾರಿ ಅಂಪಾರು ನೇತೃತ್ವದಲ್ಲಿ ಸಂಘದ ಕಚೇರಿಯ ಮುಂಭಾಗದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡಿದರು. 2015-16ರಲ್ಲಿ ನಡೆದ ಅವ್ಯವಹಾರದ ಬಗ್ಗೆ 3 ವರ್ಷಗಳಿಂದ ಧ್ವನಿ ಎತ್ತುತ್ತಿದ್ದರೂ ಸಂಬಂಧಪಟ್ಟವರಿಂದ ಯಾವುದೇ ಸ್ಪಂದನೆಯಿಲ್ಲ. ಆಡಿಟ್ ರಿಪೋರ್ಟ್ನಲ್ಲಿಯೂ ಸಂಸ್ಥೆ ಲಾಭಾಂಶದಲ್ಲಿದೆ ಎಂದು ತೋರಿಸಲಾಗಿದೆ. ಸೊಸೈಟಿಯ ಮೇಲೆ ನಮಗೆ ಯಾವುದೇ ರೀತಿಯ ಬೇಸರವಿಲ್ಲ. ನೊಂದು ಬಂದವರಿಗೆ ಹಣ ಸಿಗುವ ವ್ಯವಸ್ಥೆ ಆಗಬೇಕು ಎನ್ನುವುದು ನಮ್ಮ ಆಸೆ. ನಮ್ಮೂರಿನ ಸೊಸೈಟಿ ಲಾಭಾಂಶದಲ್ಲಿದ್ದರೆ ಮಾತ್ರ ನಮಗೆ ಸಾಲ ಸಿಗುತ್ತದೆ. 8 ಕೋಟಿ ರೂಪಾಯಿ ಸಾಲ ವಸೂಲಾತಿಯಾಗದೆ ಕೋರ್ಟ್ನಲ್ಲಿದೆ. ಆಡಳಿತ ಮಂಡಳಿ ಹಗರಣಗಳನ್ನು ಗೊತ್ತಿಲ್ಲದ ಹಾಗೆ ಮಾಡಿ ಮುಗಿಸುತ್ತದೆ. ಪ್ರತಿ ವರ್ಷ 25% ಡಿವಿಡೆಂಡ್ ಸಿಗಬೇಕಾದ ಸೊಸೈಟಿ ಇದೀಗ 2,82,00,000 ರೂಪಾಯಿ ನಷ್ಟದಲ್ಲಿದೆ ಎಂದವರು ಬೇಸರ ವ್ಯಕ್ತಪಡಿಸಿದರು. ನಿಮ್ಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ, 2015-16ರಲ್ಲಿ ಕನಿಷ್ಠ ಪಕ್ಷ 4 ಕೋಟಿಗೂ ಹೆಚ್ಚು ಹಣವನ್ನು ಲೂಟಿ ಮಾಡಿದ್ದಾರೆ. ಯಾರು ಲೂಟಿ ಮಾಡಿದ್ದಾರೆ ಕೇಳುವಂತ ಪ್ರಶ್ನೆಗೆ ಇವತ್ತು ಇವರಲ್ಲಿ ಆನ್ಸರ್ ಇಲ್ಲ. ಯಾರೋ ಒಬ್ಬನನ್ನ ಬಲಿಪಶು ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಕಳೆದ 47-48 ವರ್ಷದಿಂದ ಆಡಳಿತವನ್ನು ನಡೆಸುವಂತ ನಿರ್ದೇಶಕರಿಗೂ ಸಹ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಪ್ರಸ್ತುತ ನಮ್ಮ ಸೊಸೈಟಿಯಲ್ಲಿ ಕೆಲವರಿದ್ದಾರೆ 47 ವರ್ಷ ಅನುಭವವುಳ್ಳವರು, ಕೆಲವರು 30 ವರ್ಷ ನಿರ್ದೇಶಕ ಅವಧಿಯಲ್ಲಿ ಅನುಭವವುಳ್ಳವರಿದ್ದಾರೆ. ಕೇಳಿದ್ರೆ ನಮಗೆ ಕಂಪ್ಯೂಟರ್ ಅಲ್ಲಿ ಅವರು ಏನ್ ಮಾಡ್ಕೊಂಡಿದ್ದಾರೆ ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. 4 ಕೋಟಿ ರೂಪಾಯಿ 2016ರಲ್ಲಿ ಹಗರಣವಾಗಿರುವ ಹಣ 2024ರ ಅಂತ್ಯಕ್ಕೆ ಬಡ್ಡಿ ಸೇರಿ 9 ಕೋಟಿ ರೂಪಾಯಿ ಆಗ್ತದೆ. ಪ್ರತಿ ದಿವಸ ನಮ್ಮ ಸೊಸೈಟಿಗೆ 16 ಲಕ್ಷ ರೂಪಾಯಿ ಬಡ್ಡಿ, ಅಸಲು ಪಾವತಿಗಲ್ಲ ಬಡ್ಡಿ ಪಾವತಿಸಲಿಕ್ಕೆ ಬರ್ತದೆ. ಬಂಧುಗಳೇ, ಅಂಪಾರು ಗ್ರಾಮಸ್ಥರದಿಂದ ನಾನು 4-5 ಜನಕ್ಕೆ ಕರೆ ಮಾಡಿದಾಗ ಹೇಳ್ತಾರೆ, ನಾನೊಂದು 25,000 ರೂಪಾಯಿ ಸಾಲ ಕೇಳಿದ್ರೆ 10 ಸಲ ಓಡಿಸ್ತಾರಂತ. ಈ 4 ಕೋಟಿ ಹಗರಣ ಆದ್ಮೇಲೆ ಕನಿಷ್ಠ ಪಕ್ಷ 7 ವರ್ಷ ಯಾರಿಗೂ ಮಾಹಿತಿ ಇಲ್ಲ. ಆಡಿಟ್ ರಿಪೋರ್ಟ್ ಅಲ್ಲಿ ಸಹ ಈ ಒಂದು ಸೊಸೈಟಿಯನ್ನು ಲಾಭಾಂಶದಲ್ಲಿ ತೋರಿಸಿದ್ದಾರೆ. ಮೊನ್ನೆ ನಡೆದ ಮಹಾಸಭೆಯಲ್ಲಿ, ಕಳೆದ 3 ಮಹಾಸಭೆಯಲ್ಲಿ ಶಾನ್ಘಟ್ಟು ವಕೀಲರು ಉಮೇಶ್ ಶೆಟ್ಟರು ಮತ್ತು ಮೂಡಬಗಿ ಉದಯ್ ಶೆಟ್ಟಿ ಹಾಗೂ ನಾನು ಕಳೆದ 3-4 ಮಹಾಸಭೆಯಲ್ಲಿ ಕೆಲವೊಂದು ಕ್ವಶನ್ಗಳನ್ನು ಇಟ್ಟಿದ್ದೀವಿ. ಅವಾಗೆಲ್ಲ ನಮ್ಮನ್ನು ಅಪಹಾಸ್ಯ ಮಾಡ್ತಿದ್ರು. ಇವ್ರಿಗೆ 3 ಜನ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ, ಸೊಸೈಟಿಯಲ್ಲಿ ಏನೂ ಆಗಿಲ್ಲ, ಅಲ್ಲಿ ಇವರೆಲ್ಲ ಸಾಚರು, ಇವರು ಮಾತ್ರ ಸುಳ್ಳು ಹೇಳ್ತಾ ಇದ್ದಾರೆ, ಸೊಸೈಟಿಯನ್ನು ವಂಚಿಸಲಿಕ್ಕೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಮೊನ್ನೆ ಮಾಡಿದ ಮಹಾಸಭೆಯಲ್ಲಿ ಸಂಪೂರ್ಣವಾಗಿ ಡಾಕ್ಯುಮೆಂಟ್ಸ್ ಇಟ್ಟಾಗಲೂ ಸಹ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇನ್ನು 2 ನಿಮಿಷದಲ್ಲಿ ಮಹಾಸಭೆಯಲ್ಲಿ ಮಾತಾಡಿರ್ತಕ್ಕಂಥ ಎಲ್ಲ ವಿಡಿಯೋ ರೆಕಾರ್ಡ್ಗಳನ್ನು ನಾನು ಪ್ಲೇ ಮಾಡ್ತೇನೆ. ಅವ್ರು ಯಾರ್ಯಾರು ಏನೇನು ಮಾತಾಡಿದ್ದಾರೆ ವಿತ್ ರೆಕಾರ್ಡ್ ನಾವು ಪ್ಲೇ ಮಾಡ್ತೀವಿ. ನಮಗೆ ಸೊಸೈಟಿ ಮೇಲೆ ಯಾವುದೇ ರೀತಿಯ ಬೇಜಾರಿಲ್ಲ. ಸೊಸೈಟಿ ಒಂದು ಸಾರ್ವಜನಿಕವಾಗಿ 4 ಜನರಿಗೆ ಹೆಲ್ಪ್ ಆಗಬೇಕು. ನೊಂದು ಬಂದವರಿಗೆ ಇಲ್ಲಿ ಒಂದು ಹಣ ಸಿಗುವಂತಾಗಬೇಕು. ನಮ್ಮೂರಿನ ಸೊಸೈಟಿ ಡೆವಲಪ್ಮೆಂಟ್ ಆದ್ರೆ ಮಾತ್ರ ನಮಗೆ ಕೃಷಿ ಸಾಲ ಇನ್ನೇನಾದ್ರೂ ಪಡಿಬಹುದು. ಇನ್ನೊಂದು ವಿಚಾರ, 8 ಕೋಟಿ ರೂಪಾಯಿ ಹಣ ಸಾಲ ವಸೂಲಾತಿ ಆಗದೆ ಇವತ್ತು ಕೋರ್ಟ್ನಲ್ಲಿದೆ. 8 ಕೋಟಿ ರೂಪಾಯಿ ಹಣ ಸಾಲ ವಸೂಲಾತಿಗೆ ಕ್ರಮ ಕೈಗೊಳ್ಳದೆ ಕಳೆದ ಮಹಾಸಭೆಯಲ್ಲಿ ನಾವು ಗಲಾಟೆ ಮಾಡಿದಾದ್ಮೇಲೆ ಇವರು ಕೋರ್ಟಿಗೆ ಹಾಕಿದ್ದಾರೆ 8 ಕೋಟಿ ಹಣ. ಆ 8 ಕೋಟಿ ಹಣದಲ್ಲಿ ಬಹುಶಃ 90% ಜನ ಅಂಪಾರು ಗ್ರಾಮಸ್ಥರು ಬಿಟ್ಟು ಹೊರಗಿನವರಿಗೆ ಕೊಟ್ಟಿದ್ದಾರೆ. ಅಂಪಾರು ಗ್ರಾಮಸ್ಥರಿಗೆ ಯಾರು ಅದರಲ್ಲಿ ಬಡ್ಡಿನ 8 ಕೋಟಿಯಲ್ಲಿ ಅಂಪಾರು ಗ್ರಾಮ ಬೆರಳಕ್ಕೆ ಎಷ್ಟು ಜನ ಇದ್ದಾರೆ? ಎಲ್ಲ ಒಂದು 50,000 1 ಲಕ್ಷ ಕಟ್ಲಿಕ್ಕೆ ಆಗಿದ್ದಾರೆ. 60 ಲಕ್ಷ 70 ಲಕ್ಷ ಇವರಿಗೆ ಬೇಕಾದವರಿಗೆ ಕೊಟ್ಟು 8 ಕೋಟಿ ಕೋರ್ಟ್ನಲ್ಲಿದೆ. ಇಲ್ಲಿ 8 ಕೋಟಿ ಲಾಸ್, 8 ಕೋಟಿ ಕೋರ್ಟ್ನಲ್ಲಿದೆ. ಒಟ್ಟು 16 ಕೋಟಿ ನಂಗೆ ಲೆಕ್ಕ ಸಿಕ್ಕಿದೆ. 2,82,00,000 ರೂಪಾಯಿ ಈ ವಾರ್ಷಿಕ ಆದಾಯದಲ್ಲಿ ಸೊಸೈಟಿ ಲಾಸ್ ಅಲ್ಲಿದೆ. ಸಿಗ್ಬೇಕಾದಂತ ಶಾರ್ ಹಣ ಕೊಡ್ಲಿಕ್ಕಾಗಿಲ್ಲ. ಮಹಾಸಭೆ ಕರೀರಿ ಅಂತ ಹೇಳಿದ್ರೆ ನಿಮ್ಮ ಹುತ್ತಾಟ ತರ ತೋರಿಸ್ತಿದ್ರಿ ನೀವು. ಎಷ್ಟು ಜನರಿಗೆ ಇವತ್ತು ಶಾರ್ ಹಣ ಸಿಗ್ಬೇಕಾಗಿತ್ತು? 25% ಪ್ರತಿ ವರ್ಷ ಡಿವಿಡೆಂಡ್ ಸಿಕ್ಕುದಂತ ಸಂಸ್ಥೆ ಇವತ್ತು 2,82,00,000 ರೂಪಾಯಿ ಲಾಸಿಗೆ ಹೋಗಿದೆ. ಯಾರಿಂದಾಗಿದೆ? ಯಾರ ಆಡಳಿತ ಅವಧಿಯಲ್ಲಾಗಿದೆ? ಯಾರಾದ್ರೂ 3 ಜನ ಮಹಾಸಭೆಯಲ್ಲಿ 3 ಜನ ಮಾತಾಡಿದ್ರೆ ಇವರು ಹೇಳ್ತಾರಂತೆ, 3 ನಾಯಿ ಬಗ್ಲಿದ್ರೆ ಏನಾಗ್ತದೆ, ದೇವಲಕ್ಕ ಹಾಳಾಗ್ತದ, ನಾವು ಮಾಡ್ಕೊಂಡು ಹೋಗುದು.
ನಾಯಿ 3 ಅಲ್ಲ 1000 ಬಗಳಿದ್ರು ದೇವಲೋಕ ಹಾಳಾಗಲ್ಲ. ಅಂಪಾರಿನ ಸಿಂಹ ಗರ್ಜನೆ ತೋರಿಸ್ಬೇಕಂತ ಈ ಪ್ರತಿಭಟನೆಯನ್ನು ಕರೆದಿದ್ದೀವಿ. ಈ ವಿಚಾರವನ್ನು ನಾನು ಹೆಸರಂತ ಹೇಳ್ತಾ ಇಲ್ಲ. ಮಹಾಸಭೆಯಲ್ಲಿ ನಿರ್ದೇಶಕರು ಹೇಳಿರುವಂತ ಮಾತು ಆಡಿಯೋ ಪ್ಲೇ ಮಾಡಿಸ್ತೀನಿ ನಾನು. ಸೊಸೈಟಿಯಲ್ಲಿ 4 ಕೋಟಿ ಹಗರಣವಾಗಿದೆ, ಅದನ್ನ ಸದಾಶಿವ ವೈದ್ಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ, ಸದಾಶಿವ ವೈದ್ಯ ಹಗರಣ ಮಾಡಿದ್ರು ನೀವು ನೇರವಾಗಿ ಹೇಳಬೇಕಾದ್ರೆ ನಿಮ್ಮಲ್ಲಿರುವ ದಾಖಲೆಗಳನ್ನು ನೀಡಿ ನನಗೆ. ಯಾವುದೇ ತನಿಖೆ ಆದೇಶ ಆಗಿಲ್ಲ, ಯಾವುದೇ ತನಿಖೆ ಆಗಿಲ್ಲ. ನೇರವಾಗಿ ಸದಾಶಿವ ವೈದ್ಯವರು 4 ಕೋಟಿ ಹಗರಣವನ್ನು ಮಾಡಿದೆ ಅಂತ ಹೇಳಿದಾದ್ರೆ ನೀವೇನು ಗೆಣಕಾಯ್ತಾ ಇದ್ರಲ್ಲಿ 14 ಜನ ಕೂತ್ಕೊಂಡು? ಒಬ್ಬ ಕೆಲಸಗಾರ 4 ಕೋಟಿ ಕತ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ನೀವು 13 ಜನ ಗೆಣಕಾಯ್ಲಿಕ್ಕಿದ್ದೀರಾ ಸೊಸೈಟಿ ಒಳಗಡೆ. ನಿಮ್ಮ ಕೆಲಸವೇನು ಹಾಗಾದ್ರೆ? ನಿಮ್ಮ ಕರ್ತವ್ಯವೇನು? ಪ್ರತಿ ತಿಂಗಳು ಮೀಟಿಂಗ್ ಹೋದಾಗ ಸಿಗುವಂತ ಭತ್ಯೆಯನ್ನು ಪಡೆಯೋದಕ್ಕಾಗಿ ನೀವು ಸೊಸೈಟಿ ಒಳಗೆ ಹೋಗುದಾದ್ರೆ ನಿಮ್ಮ ಅವಶ್ಯಕತೆ ಇಲ್ಲ. ನೀವಿದ್ರೂ ಸಹ 4 ಕೋಟಿ ಹಗರಣವಾಗುತ್ತದೆ ಅಂತ ಹೇಳಿದಾದ್ರೆ ನಿಮ್ಮ ಅವಶ್ಯಕತೆ ಏನಿದೆ ನಮಗೆ? ಆಗ ನೀವಿಬ್ರು ಸಮಾನರು. ಅಲ್ಲಿ ದುರುಪಯೋಗ ಆಗಿದಂತ ತಕ್ಷಣ ಕಾಂಗ್ರೆಸ್ನವರು ನಮ್ಮನ್ನ ಸೂಪರ್ ಸೀಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಸ್ವಾಮಿ, ಸೂಪರ್ ಸೀಡ್ ಮಾಡ್ಲಿಕ್ಕೆ ಹೋಗುವುದರಿಂದ ಈ 65 ಎನ್ಕ್ವೈರಿ ಬೇಡ ಅಂತ. ಕಾನೂನು ಪ್ರಜ್ಞೆ ಸ್ವಲ್ಪ ಇರಬೇಕು ಇವರಿಗೆ. ತನಿಖೆನೇ ಆಗಿಲ್ಲ. 64 ಎನ್ಕ್ವೈರಿ ಆಗ್ಲಿ 65 ಎನ್ಕ್ವೈರಿ ಆಗ್ಲಿ, ತಪ್ಪು ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಕಾನೂನಿಗೆ ಯಾಕಷ್ಟೇ ತರಲಿಕ್ಕೆ ಹೋಗ್ತೀರಿ? ನಮ್ಗೆ ಏನ್ ಗೊತ್ತು ಸ್ವಾಮಿ? ನಮ್ಗೆ ಏನಾದ್ರೂ ಗೊತ್ತಿದ್ಯಾ? ಮಕ್ಕಳ ಪರಸ್ಪರದಲ್ಲಿ ದುಡಿದ ಹಣವನ್ನ ನಮ್ಮ ಮಕ್ಕಳ ಮದುವೆಗೋ ಮನೆ ಕಟ್ಲಿಕ್ಕೋ ಒಂದು 10,000 20,000 ಎಫ್ಡಿ ತಂದಿಡ್ತೀವಿ. ಇಷ್ಟೆಲ್ಲ ಆದ್ರೂ ಮೊನ್ನೆ 4,80,000 ರೂಪಾಯಿ ಯಾರೋ ಒಬ್ಬರ ಅಕೌಂಟ್ ಅಲ್ಲಿ ಇರೋದು, SP ಅಕೌಂಟ್ ಅಲ್ಲಿ ಇರುವ ಹಣವನ್ನ ಗೀಚ್ಕೊಂಡು ಹೋದ್ರಲ್ಲ. ನಿಮ್ಮಲ್ಲಿ ಇನ್ಯಾವ ನಂಬಿಕೆ ಇಡ್ಬೇಕು ನಾವು? ಇನ್ಯಾವ ನಂಬಿಕೆ ಇಡ್ಲಿಕ್ಕೆ ಉಳಿದಿದೆ ಇಲ್ಲಿ? ಯಾವಾಗ ನೀವು ಸ್ಟೇ ತಂದ್ರಿ, ಅವರ ರಾಜೀನಾಮೆ ಅಂಗೀಕಾರ ಯಾವಾಗ ಆಗಿದೆ? ನೀವು ಸ್ಟೇ ತಂದು 3 ದಿವಸದ ಮೇಲೆ ಇಲ್ಲಿ ನಿರ್ಣಯ ಆಗಿದೆ. ರಾಜೀನಾಮೆ ಫಸ್ಟ್ ಕೊಟ್ಟಿದ್ದಾರೆ ಇವರು. ಅದಾದ್ಮೇಲೆ ಇವರು ಸ್ಟೇ ತಂದಿದ್ದಾರೆ. ಅಂಗೀಕಾರ ಸ್ಟೇ ತಂದಾದ್ಮೇಲೆ ಮಾಡಿದ್ದಾರೆ. ಇವರು ರಾಜೀನಾಮೆ ಅಂಗೀಕಾರ ಮಾಡುವಂತದ್ದು ಇರುವಂತದ್ದು ಅಧ್ಯಕ್ಷರ ಕೈಯಲ್ಲಿ. ಇವರ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಇವರು ಹಿಂಬರ ಕೊಡಬಹುದಿತ್ತು. ಸೊಸೈಟಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣಗಳಾಗಿದೆ. ನೀವು ಸಹ ಭಾಗಿದಾರರಾಗಿದ್ದೀರಿ ನಮ್ಮ ಅವಧಿಯಲ್ಲಿ. ತನಿಖೆ ಆಗಲಿ. ತನಿಖೆ ಆದ ಮೇಲೆ ನೀವು ತಪ್ಪಿಗಸ್ತರಾದ ನೀವು ಶಿಕ್ಷೆಯನ್ನು ಅನುಭವಿಸಬೇಕು. ನಿಮ್ಮ ರಾಜೀನಾಮೆಯನ್ನು ನಾನು ಅಂಗೀಕರಿಸುವುದಿಲ್ಲ ಅಂತ ಮಾತಾಡಿದ್ರೆ ಖಂಡಿತವಾಗಿ ನಿಮ್ಮ ಮಾತನ್ನು ಒಪ್ಪಬಹುದಿತ್ತು. ಸಿದ್ದಾಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆಗಿನ ಆಡಳಿತ ಮಂಡಳಿ ಯಾರು ಪ್ರಶ್ನೆ ಮಾಡಿದ್ರು ಅವರನ್ನ ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಬಹಳಷ್ಟು ಯೋಚನೆ ಮಾಡಬೇಕಾದಂತ ಅಂಶ ಇದು. ಈ ನಮ್ಮ ಸಂಸ್ಥೆಯಲ್ಲಿಯೂ ಕೂಡ ಹಣದ ದುರುಪಯೋಗ ಆಗ್ತದೆ. ನಿಯಮ ಮೀರಿ ನೀವು ಸಾಲ ಕೊಡ್ತಾ ಇದ್ದೀರಿ. ಅದು ನಮ್ಮ ಗ್ರಾಮವನ್ನ ಬಿಟ್ಟು ಯಾರೋ ಒಂದು 50 ಕಿಲೋಮೀಟರ್ ಆಚೆಯವರಿಗೆ ಲಕ್ಷಗಟ್ಟಲೆ ಸಾಲ ಕೊಡ್ತಾ ಇದ್ದೀರಿ. ಒಬ್ಬ ಇಲ್ಲಿಯೇ ಇರ್ತಕ್ಕಂಥ ನಿರ್ದೇಶಕರಿಗೆ ಉಪಾಧ್ಯಕ್ಷರಿಗೆ ಬರೀ 90 ಸೆಂಟ್ಸ್ ಕೃಷಿ ಭೂಮಿಗೆ ಯಾವುದೇ ವ್ಯಾಲ್ಯೂಯೇಷನ್ ಕೊಡದೆ 25 ಲಕ್ಷ ರೂಪಾಯಿಗಳ ಕೃಷಿ ಸಾಲ ಕೊಟ್ಟಿದ್ರಿ. ಆ ಕೃಷಿ ಸಾಲಕ್ಕೆ ನ್ಯಾಯಯುತವಾಗಿ ಸರ್ಕಾರಕ್ಕೆ ಕೊಡ್ತಕ್ಕಂತ ಶುಲ್ಕವನ್ನ ಪಾವತಿ ಮಾಡದೆ, ಮಾರ್ಗೇಜ್ ಮಾಡದೆ, DTD ಮಾಡದೆ 10 ಲಕ್ಷ ರೂಪಾಯಿಗಳ ಒಳಗೆ ಕೊಟ್ಟಂತ ಸಾಲಗಳಿಗೆ ಬರ್ತಕ್ಕಂತ ಫಾರ್ಮ್ 3 ಅನ್ನ ತಗೊಂಡು ಅವನಿಗೆ ಸಹಾಯ ಮಾಡ್ತಕ್ಕಂಥ ಉದ್ದೇಶದಿಂದ ಸಾಲ ಕೊಟ್ಟಿದ್ದೀರಿ ಅಂತ ನಾವು ಪ್ರಶ್ನೆ ಮಾಡಿದಾಗ ಅದು ನಮ್ಮನ್ನು ವಿರೋಧ ಮಾಡಿದ್ರು. ಒಬ್ಬ ಬಡವ ಹೋಗಿ 10,000 20,000 50,000 ಸಾಲ ಕೇಳಿದ್ರು, ಇವ್ರು ಕೊಡೋದಿಲ್ಲ. ಇಲ್ಲಿ ಏನೀಗ ನಿರ್ದೇಶಕರಿದ್ದಾರೆ ಅವ್ರದ್ದೆಲ್ಲ ಸಾಲ ಇದೆ. ಎಲ್ಲ 5 ಲಕ್ಷ 10 ಲಕ್ಷ 15 ಲಕ್ಷ 20 ಲಕ್ಷ ನಿಮ್ಮ ಆಡಿಟ್ ರಿಪೋರ್ಟ್ ಅಲ್ಲಿ ಇದೆ. ಒಂದಕ್ಕೂ ಸರಿಯಾದ ದಾಖಲೆಗಳನ್ನು ಕೊಟ್ಟಿಲ್ಲ. ಈ ನಿರ್ದೇಶಕರಾಗೋದು ಸಾಲ ಪಡಿಲಿಕ್ಕ ಅಂತ ನನ್ನ ಪ್ರಶ್ನೆ. ನಮ್ಮಂತವ್ರು ಕೊಡೋದಿಲ್ಲ. ಯಾರದ್ದೋ ಒಬ್ಬ ಜಾಮೀನ್ದಾರರು ಆ ಸಾಲಗಾರ ಸಾಲ ಕಡದೆ ಇದ್ರೆ ಇವನಿಂದ ವಸೂಲಿ ಮಾಡ್ತಾರೆ. ಆ ಜಾಮೀನ್ದಾರಿಗೆ ಸಾಲ ಕೊಡೋದಿಲ್ಲ. ಆದ್ರೆ ಇಲ್ಲಿ ತಾವು ಇಲ್ಲಿ ಬಂದಿದ್ದೀರಲ್ಲ, ಸಂದೇಹಗಳಿದ್ರೆ ಡೌಟ್ಗಳಿದ್ರೆ ಒಳಗೆ ಹೋಗಿ ಕೇಳಬಹುದು. ಕೋಟಿ FD ಇಟ್ಟಿದ್ದಾರೆ. ಯಾರು FD ತಂದಿಟ್ಟಿದ್ದಾರೆ? ದೊಡ್ಡ ದೊಡ್ಡ ಸಾಲ ಕೊಟ್ಟಿದ್ದಾರೆ ಕಮಿಷನ್ಗೋಸ್ಕರ. ನಿಯಮ ಮೀರಿ ಯಾವುದೇ ಸೊಸೈಟಿಯಲ್ಲಿ ಸಾಲ ಕೊಡ್ಲಿಲ್ಲ. ಆ ಸಿರಾಸಿ ಸಾಲ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕೆಲವರು ಇದ್ದಾರೆ ನಿರ್ದೇಶಕರು, ಕಮಿಷನ್ ಲೋನಿಗೆ ಕಮಿಷನ್ ತಗೊಂಡವರು ಇಲ್ಲಿ ದೊಡ್ಡ ದೊಡ್ಡ 60 ಲಕ್ಷ 70 ಲಕ್ಷ 1 ಕೋಟಿ ಸಾಲ ಕೊಟ್ಟಿದ್ದಾರೆ. ಇಲ್ಲೇ ಇದ್ದಾರೆ. ಇವ್ರದ್ದು ಎಷ್ಟಿದೆ FD? ಇಲ್ಲಿ FD ಇಲ್ಲ. ಯಾಕಿಲ್ಲ? ಇವ್ರು ತಿಂತಾ ಇದ್ದಾರೆ, ಗೊತ್ತುಂಟು ಇವರಿಗೆ. ಇವರು ಗೋಣಿ ಚೀಲದಲ್ಲಿ ಭತ್ತ ಇದ್ದ ಹೆಗ್ಗುಳ, ಇವರು ಗೋಣಿ ಚೀಲದ ಒಳಗಡೆ ಇದ್ದ ತಿಂತಾ ಇದ್ದಾರೆ. ಇವ್ರಿಗೆ ಗೊತ್ತುಂಟು ಇದು ಒಂದಲ್ಲ ಒಂದ್ ಕಾಲಕ್ಕೆ ಮುಳುಗ್ತದೆ ಅಂತೇಳಿ. ಹಾಗಾಗಿ ಇಲ್ಲಿ 10 ಕೋಟಿ ರೂಪಾಯಿ FD ಇವತ್ತು ವಿಡ್ರಾಲ್ ಆಗಿದೆ. ಒಂದು ತಿಂಗಳಿನ ಮಹಾಸಭೆಯಿಂದ ಸುಮಾರು 10 ಕೋಟಿ ಇಲ್ಲ ಅಂತ ಹೇಳಿ ಇವರು. ಇಲ್ಲ ಅಂದ್ರೆ ಯಾರಾದ್ರೂ ನಿರ್ದೇಶಕರಾಗ್ಲಿ ಸಿಬ್ಬಂದಿಗಳಾಗಿ ಬಂದು ಹೇಳಿ ನೋಡೋಣ. ಮತ್ತೆ 3 ತಿಂಗಳಾದ್ರಂತ ಬಂದ್ರು. FD ಒರಿಜಿನಲ್ FD ತನ್ನಿ ಅಂತ ಹೇಳಿದೆ.
FD ನೋಡಿದೆ. ನಮ್ಮ ಬಾಸ್ ಇಲ್ಲೇ ಇದ್ದಾರೆ, ಈಗ ಅವರು ಇಲ್ಲೇ ಇದ್ದಾರೆ. FD ತಂದ್ರು. FD ತಂದು ನಾನು ನೋಡಿದಾಗ FD ಒರಿಜಿನಲ್, 2 ಒರಿಜಿನಲ್, ಏನು ಮಿಸ್ಟೇಕ್ಸ್ ಇಲ್ಲ. ಹೋಗಿ ವಿಚಾರಿಸಿ ಅಂತ ಹೇಳಿದೆ. ಮತ್ತೆ ಬಂದಿದ್ದು ಕೂಡ 3 ತಿಂಗಳಿಗೆ. ಮತ್ತೆ ಪುನಃ ಆಫೀಸಿಗೆ ಬಂದ್ರು. ಮತ್ತೆ ನೋಡುವಾಗ ಇವರು ಎಲ್ಲಿವರೆಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರೆ 50,000 FDಯನ್ನ 2 ಪ್ರಿಂಟ್ ತೆಗೆದಿದ್ದಾರೆ. 50,000 ಕಿಸೆಗೆ ಹಾಕೊಂಡಿದ್ದಾರೆ. 50,000 ಒಂದೇ FDಯನ್ನ 2 ಪ್ರಿಂಟ್ ತೆಗೆದು 50,000 1 ಲಕ್ಷ ರೂಪಾಯಿ FD ಮಾಡಿದ್ದೇವೆ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದಾರೆ. ಅಂತ ಮೋಸ ಮಾಡಿದವರು ಇಲ್ಲಿ ಇರ್ತಕ್ಕಂಥವ್ರು ಈ ಸಿಬ್ಬಂದಿಗಳು. ಇಲ್ಲಿ ಹೇಳ್ತಾರೆ 3,95,00,000 ಸಾಲ ಲೋನ್ ಮಾಡಿದ್ದು ಫ್ರಾಡ್ ಮಾಡಿರೋದು ಈಗಿನ ಮ್ಯಾನೇಜರ್ ಅಂತಾರೆ. ಅದಕ್ಕೆ ಸಿಗ್ನೇಚರ್ ಮಾಡಿದವ್ರು ಯಾರು ಸ್ವಾಮಿ? ಈಗ ಇಲ್ಲಿದ್ದಾರಲ್ಲ ಅಸಿಸ್ಟೆಂಟ್ ಮ್ಯಾನೇಜರ್, ಅವರಿಗೆಲ್ಲ ಗೊತ್ತುಂಟು, ಫ್ರಮ್ ಬಿಗಿನಿಂಗ್ ಇಂದ ಗೊತ್ತುಂಟು. ಆ ಕಾರಣಕ್ಕಾಗಿ ಅವರು ಮ್ಯಾನೇಜರ್ ಚಾರ್ಜ್ ತಗೊಳ್ಳಿಲ್ಲ. ದೊಡ್ಡ ಪ್ರಾಮಾಣಿಕನಾಗ್ತಾ ನೋಡ್ಕೊಳ್ತದ್ದು. ನಾನು ಪ್ರಾಮಾಣಿಕ ಅಂತ ಹೇಳ್ತಾರೆ. ಆದ್ರೆ ಮೊನ್ನೆ ಇಲ್ಲಿ ಗಲಾಟೆ ಆದ್ಮೇಲೆ ಮಾಜಿ MLA ಮನೆ ಹೋಗಿ ಖಾಲಿ ಬೀಳ್ತಾರೆ. ಯಾಕೆ ಹೋಗ್ಬೇಕು? ಅಷ್ಟು ಪ್ರಾಮಾಣಿಕ ಆಗಿದ್ದ ಅವನು ಯಾಕೆ ಹೋಗ್ಬೇಕು? ಯಾರೋ ಒಬ್ಬ ಜನಪ್ರತಿನಿಧಿ ಮನೆಗೆ ಹೋಗಿ ಕಾಲಿಗೆ ಯಾಕೆ ಬೀಳ್ಬೇಕು ನನ್ನನ್ನು ಉಳಿಸಿ ಅಂತ? ಅವನ ಹೆಂಡತಿ ಅಕೌಂಟಿಗೂ 1 ಲಕ್ಷ ರೂಪಾಯಿ ಹೋಗಿದೆ ಈ ಫ್ರಾಡ್ ಆಗಿರೋ ಹಣ. ಓದಿ ಹೇಳ್ಬೇಕಾದ್ರೆ ಓದಿ ಹೇಳ್ತೇನೆ. 1 ಲಕ್ಷ ರೂಪಾಯಿ ಫ್ರಾಡ್ ಆಗಿರೋ ಹಣ ಈ ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾನಲ್ಲ ಅವನ ಹೆಂಡತಿ ಅಕೌಂಟಿಗೆ ಹೋಗಿದೆ. ಒಬ್ಬ ನಿರ್ದೇಶಕ, ಒಬ್ಬ ಆಡಳಿತ ಅಧ್ಯಕ್ಷ ಮತ್ತು ಸದಸ್ಯರ ಉಪಾಧ್ಯಕ್ಷರಾದವರು ಆ ಮಂತಿನ ಏನು ಸ್ಟೇಟ್ಮೆಂಟ್ ಇದೆ ಆ ಸ್ಟೇಟ್ಮೆಂಟ್ ನಲ್ಲಿ ವೇರಿಯೇಷನ್ ಹುಡುಕುವಂತದ್ದು ಅವರ ಡ್ಯೂಟಿ. ಎಲ್ಲಿ ಆ ಮಂತಿನಲ್ಲಿ ಆ ವರ್ಷದಲ್ಲಿ ಅವರು ಆಡಳಿತ ವೈಫಲ್ಯ, ಆಡಳಿತ ಮಂಡಳಿಯವರು ಯಾವುದೇ ಸ್ಟೇಟ್ಮೆಂಟ್ ಮಾಡದೆ, ಯಾವುದೇ ಸ್ಟೇಟ್ಮೆಂಟ್ ಡೆಪಾಸಿಟ್ ವೆರಿಫಿಕೇಶನ್ ಮಾಡದೆ, ಲೋನ್ ಕೊಟ್ಟದನ್ನ ವೆರಿಫಿಕೇಶನ್ ಮಾಡದೆ, ಖರ್ಚು ವೆಚ್ಚಗಳನ್ನ ವೆರಿಫಿಕೇಶನ್ ಮಾಡದೆ, ಇವರ ಮಂಜೂರಾತಿ ಕೊಡದೆ ಇದ್ರೆ ಎಲ್ಲೂ ಕೂಡ ಮುಂದೆ ಹಣಕಾಸಿನ ವ್ಯವಹಾರ ಮಾಡ್ಲಿಕ್ಕೆ ಆಗುದಿಲ್ಲ. 29 ಕೋಟಿ ಚಿಲ್ಲರೆ ಈಗಾಗಲೇ DCC ಬ್ಯಾಂಕ್ ಅಲ್ಲಿದೆ, ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿದೆ. ಅದೇ ರೀತಿಯಲ್ಲಿ ಆ ಡೆಪಾಸಿಟ್ 29 ಇದ್ದದ್ದು 31 ಆದಾಗ ಎಲ್ಲಿಗೆ ಹೋಗಿದೆ ಅಂತ ಬರ್ತದೆ ಅಲ್ಲ, ಅಲ್ಲಿ ಪ್ರತಿ ಮಂತಿನ ಎಂಡಿಗೆ ಬಂದೇ ಬರ್ತದೆ. ಅವಾಗ ಇವ್ರು ಯಾಕೆ ಮಾಡಲಿಲ್ಲ? ಆ ಹಣ ದುರುಪಯೋಗ ಆದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳಿದ್ರು ಉಮೇಶ್ ಶೆಟ್ರು, ನವೀನ್ ಶೆಟ್ರು ಎಲ್ಲ ಹೇಳಿದ್ರು, ಯಾವ ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಒಂದು ನೋಡಿದೆ ನಾನು, ನಮ್ಮ ಇವರೇನು ಶಿಸ್ತು ಸಮಿತಿಯಲ್ಲಿ ಕ್ರಮ ಕೈಗೊಂಡಂತ ಇವರು ಸದಾಶಿವ ಇದ್ರವರಿಗೆ ಒಂದು ನೋಟಿಸ್ ಕೊಟ್ಟರು. ಈ ಹಣ ದುರುಪಯೋಗಕ್ಕೆ ನೀವೇ ಕಾರಣ, ಅದನ್ನೆಲ್ಲ ಇದು ಮಾಡ್ಲಿಕ್ಕೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ. ಅವರು ಆಡಳಿತ ಮಂಡಳಿಗೆ ಒಂದು ಉತ್ತರ ಕೊಟ್ಟರು. ನಾನು AR ಆಫೀಸ್ನಲ್ಲಿ ಕಾಪಿ ತೆಗೆದೆ. ಕಾಪಿಯಲ್ಲಿ ಹೇಳ್ತಾರೆ, ನಾನು ಹೇಗೆ ಅದರ ಹೊಣೆಗಾರಿಕೆ ಹೊರಲಿಕ್ಕಾಗ್ತದೆ? ನಾನಿರುವಂತ ಪೊಸಿಷನ್ 3ನೇ ಪ್ಲೇಸ್, ನನಗಿಂತ ಮೇಲೆ 2 ಪ್ಲೇಸಿನಲ್ಲಿ ಇದ್ದಾರೆ, ಮ್ಯಾನೇಜರ್ ಇದ್ದಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾರೆ. ನಾನು 3ನೇ ಪ್ಲೇಸ್ನಲ್ಲಿದೆ. 3ನೇ ಪ್ಲೇಸಿನಲ್ಲಿ ಇರುವಂತ ವ್ಯಕ್ತಿ ನಾನೊಬ್ಬ. ಅಷ್ಟು ಹಣವನ್ನು ಹೇಗೆ ದುರುಪಯೋಗ ಮಾಡ್ಲಿಕ್ಕೆ ಆಗ್ತದೆ? ಇದರಲ್ಲಿ ನಾನು ಭಾಗಿದಾರ ಅಲ್ಲ. ಇದರಲ್ಲಿ ನೇರವಾಗಿ ನಿಮ್ಮ ಮ್ಯಾನೇಜರು, ಅಸಿಸ್ಟೆಂಟ್ ಮ್ಯಾನೇಜರು, ಆಡಳಿತ ಮಂಡಳಿ ಕೂಡ ಇದರ ಭಾಗಿದಾರರು. ನಾನು ಅದಕ್ಕೆ ಹೊಣೆ ಹೊರಲಿಕ್ಕೆ ಆಗುದಿಲ್ಲ ಎನ್ನುವಂತ ಹೇಳಿಕೆಯನ್ನು ಇವ್ರಿಗೆ ಕೊಡ್ತಾರೆ. ಹಾಗಾದ್ರೆ ಇವರು ಇದೆಲ್ಲ ನಮ್ಗೆ ಗೊತ್ತಾಗ್ಬೇಕಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ರ ಅಥವಾ ಇವರು ಸಿಬ್ಬಂದಿಗಳಿದ್ರ ಅಥವಾ ಆಡಳಿತ ಮಂಡಳಿ ಇದ್ರ, ಇದೆಲ್ಲ ಗೊತ್ತಾಗ್ಬೇಕಾದ್ರೆ ತನಿಖೆ ಆಗ್ಬೇಕಾಗ್ತದೆ. ತನಿಖೆ ಆಗಬಾರ್ದಂತ ಈ ಸಹಕಾರಿ ಸಂಸ್ಥೆಗಳ ಇತಿಹಾಸದಲ್ಲಿ ನಾನು ಕಂಡುಕೊಂಡಂತೆ, ನಾನು ಬಹಳಷ್ಟು ಸಹಕಾರಿ ಸಂಸ್ಥೆಗಳನ್ನು ಕೊಂಡಿದ್ದೇನೆ. ಈ ಸಹಕಾರಿ ಸಂಸ್ಥೆಗಳ ಇತಿಹಾಸದಲ್ಲಿ ಒಂದು ತನಿಖೆ, ಸರ್ಕಾರದ ಮಟ್ಟದ ತನಿಖೆ ಆಗಬಾರ್ದಂತ ಯಾರಾದ್ರೂ ಹೈಕೋರ್ಟಿಗೆ ಸ್ಟೇಗೆ ಹೋದಂತ ಅಧ್ಯಕ್ಷರಿದ್ರೆ ಈ ಸಂಸ್ಥೆಯ ಅಧ್ಯಕ್ಷರು ಬಿಟ್ರೆ ಮತ್ತಾರು ಕೂಡ ಹೋದಂತ ಉದಾಹರಣೆ ಇಲ್ಲ. ಎಲ್ಲಿ ಬೇಕಾದ್ರೂ ರೆಕಾರ್ಡ್ ತೆಗೀನಿ. ಇದೇ ವೇಳೆ ಪ್ರತಿಭಟನಾ ನಿರತರು ಆಡಳಿತ ಮಂಡಳಿಯ ಅಧ್ಯಕ್ಷ ಮೋಹನ್ ವೈದ್ಯ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಶೆಟ್ಟಿ ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಉದಯ್ ಶೆಟ್ಟಿ ಅಂಪಾರು, ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು, ಅಂಪಾರು ಕಿರಣ್ ಹೆಗ್ಡಿ ಮೊದಲಾದವರು ಪಾಲ್ಗೊಂಡಿದ್ದರು. ಶಂಕರನಾರಾಯಣ, ಸಿಪಿಐ ಜಯರಾಮ್ ಗೌಡ, PSI ನಾಸೀರ್ ಹುಸೇನ್ ಹಾಗೂ ಸಿಬ್ಬಂದಿಗಳು ಬಿಗಿ ಬಂದೋಬಸ್ತನ್ನು ಒದಗಿಸಿದರು.
ಒಂದು ಸಹಕಾರಿ ಸಂಸ್ಥೆ ಎನ್ನುವಂಥದ್ದು ಯಾರೊಬ್ಬರು ನಿರ್ದೇಶಕರು ಯಾರೊಬ್ಬರು ಅಧ್ಯಕ್ಷರ ಕೈಯಲ್ಲಿ ಇರೋದಿಲ್ಲ ಅಂತ. ನಾವು ಮಹಾಸಭೆಯಲ್ಲಿ ಸೆಪ್ಟೆಂಬರ್ 21ರ ಮಹಾಸಭೆಯಲ್ಲಿ ಸಾರ್ವಜನಿಕವಾಗಿ ನಡೆದಂಥ ಮಹಾಸಭೆಯಲ್ಲಿ ಏನು ನಾವು ಸದಸ್ಯರಿದ್ದೇವೆ, ನಾವು ಈ ಸಂಘದ ಸದಸ್ಯರು ಏನಿದ್ದೇವೆ ನಾವೆಲ್ಲ ಸರ್ವಾನುಮತದ ನಿರ್ಣಯ ಮಾಡಿದ್ದೇವೆ. ಈ ಅವ್ಯವಹಾರ ಅಂತ ಏನಿದೆ ಈ ಅವ್ಯವಹಾರವನ್ನು 64 ಅಥವಾ 65 ಅಥವಾ 64 ತನಿಖೆ ಆಗಬೇಕು. ತನಿಖೆ ಆದ ನಂತರ ಯಾರು ತಪ್ಪಿತಸ್ಥಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ನಾವು ನಿರ್ಣಯ ಮಾಡಿರ್ತೇವೆ. ಆ ನಿರ್ಣಯ ಪ್ರಕಾರ ಈ ಬಾಡಿಯಲ್ಲಿ ನಿರ್ಣಯ ಆಗಬೇಕಿತ್ತು. ಈ ತನಿಖೆಗೆ ಮುಂದುವರಿಸಿ ನಿರ್ಣಯ ಮಾಡಬೇಕಿತ್ತು. ಅವರು ಅದನ್ನು ಮಾಡದೆ ಈ ತನಿಖೆಗೆ ಇವರು ಸ್ಟೇ ತಗೊಂಡು ಬಂದು ಈ ಅವ್ಯವಹಾರದಲ್ಲಿ ತೊಡಗಿರೋರನ್ನ ಮುಚ್ಚಿಡಬೇಕು ಅನ್ನೋಂಥ ಒಂದು ಷಡ್ಯಂತ್ರ ಇಲ್ಲಿ ನಡೀತಾ ಇದೆ. ದಯವಿಟ್ಟು ನಾವು ಸದಸ್ಯರೇನಿದ್ದೇವೆ ಒತ್ತಾಯ ಇಷ್ಟೇ, ದಯವಿಟ್ಟು ಇದರ 64 ತನಿಖೆ ಆಗಲೇಬೇಕು ಅಥವಾ 65 ತನಿಖೆ ಆಗಲೇಬೇಕು. ಇದಕ್ಕೆ ನ್ಯಾಯಯುತವಾದ ತೀರ್ಮಾನ ಬೇಕು. ಏನು 25% ಡಿವಿಡೆಂಟನ್ನು ಇಷ್ಟು ವರ್ಷದಿಂದ ಕೊಟ್ಟು ಬರ್ತಾ ಇದ್ದಾರೆ, ಆ ಡಿವಿಡೆಂಟನ್ನು ಮುಂದುವರಿಸಿಕೊಂಡು ನಮ್ಮಂಥ ಮಧ್ಯಮ ವರ್ಗ ಮತ್ತು ಬಡವರಂತ ಏನಿದ್ದೇವೆ ನಮಗೆ ನ್ಯಾಯಯುತವಾದಂಥ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಹೋರಾಟ ಆಗಿರ್ತದೆ. ಈ ದಿನ ಸ್ವಾಭಿಮಾನಿ ಸಹಕಾರಿ ವತಿಯಿಂದ ನಾವು ಅಂಪಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಡೆದಂತಹ ಬಹುಕೋಟಿ ಹಗರಣದ ಬಗ್ಗೆ ಒಂದು ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. 2015-16ರಲ್ಲಿ ಸೊಸೈಟಿಯ ಆಡಳಿತ ಮಂಡಳಿ ಮತ್ತು ಅಲ್ಲಿನ ಕೆಲಸಗಾರರು ಸೇರಿ ಒಂದು 4 ಕೋಟಿ ರೂಪಾಯಿ ಹಣವನ್ನು ಅಕ್ರಮವಾಗಿ ಬೇರೆ ಅಕೌಂಟಿಗೆ ವರ್ಗಾಯಿಸುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಅಕ್ರಮವನ್ನು ಎಸಗಿದ್ದಾರೆ. ಹಾಗೂ ಮಹಾಸಭೆಯನ್ನು ನಡೆಸದೆ ಅದರ ಇಲೆಕ್ಷನ್ ತಯಾರಿಯಲ್ಲಿದ್ದಾರೆ. ಈ ಬೇಡಿಕೆ ಸಂದರ್ಭದಲ್ಲಿ ನಮ್ಮ ಬೇಡಿಕೆಯನ್ನು ಕೇಳಿದರೆ 64 ಅಥವಾ 65 ಎನ್ಕ್ವೈರಿಯನ್ನು ಹಾಕಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಹಾಗೂ ಮಹಾಸಭೆಯನ್ನು ನಡೆಸಬೇಕು. ಅಲ್ಲಿನ ಆಡಿಟ್ ರಿಪೋರ್ಟನ್ನು ಮಹಾಸಭೆಯಲ್ಲಿ ಮಂಡಿಸಬೇಕು. ಅಲ್ಲೂ ಸಹ ಕೆಲವೊಂದು ಕಾನೂನು ಬಾಹಿರವಾಗಿ ಹಣಕಾಸನ್ನು ದುರುಪಯೋಗ ಮಾಡುವುದರ ಬಗ್ಗೆ ಮಾಹಿತಿ ಇದೆ, ಅಂಥದನ್ನು ಬಯಲಿಗೆಳಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಸೊಸೈಟಿಯಲ್ಲಿ ಒಂದು ಉತ್ತಮ ವಾತಾವರಣವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ನಮ್ಮ ಸ್ವಾಭಿಮಾನಿ ಸಹಕಾರ ಹೋರಾಟ ನಡೆಸಿದ್ದಕ್ಕೆ ಊರಿನವರ ಸಹಕಾರ ಇದೆ. ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಯಾಚಿಸಿಕೊಳ್ಳುತ್ತಾ ಈ ಒಂದು ನಮ್ಮ ಪ್ರಮುಖ ಬೇಡಿಕೆಯನ್ನು ಕೇಳಿದರೆ ಈ ಒಂದು ದುರುಪಯೋಗದಲ್ಲಿ ಹಣ ದುರುಪಯೋಗದಲ್ಲಿ ಶಾಮೀಲಾಗಿರ್ತಕ್ಕಂತಹ ಡೈರೆಕ್ಟರ್ಗಳನ್ನು ವಜಾ ಮಾಡಬೇಕು, ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೆ ಒಂದು 5-10 ವರ್ಷ ಚುನಾವಣೆಯಲ್ಲಿ ಅವರು ನಿಲ್ಲಬಾರ್ದು. ಇದು ಕೂಡ ರಾಜಕೀಯೇತರವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಾವು ಪ್ರತಿಭಟನೆ ಮಾಡಿದ ಉದ್ದೇಶ ಏನಂತೇಳಿದರೆ ಇಲ್ಲಿ 3,95,00,000 ರೂಪಾಯಿ ಹಣದ ದುರುಪಯೋಗ ಆಗಿದೆ. ಜೊತೆಗೆ ಆಡಳಿತ ಮಂಡಳಿ ನಿಯಮ ಮೀರಿ ಭಾಳಷ್ಟು ಕೋಟಿ ರೂಪಾಯಿಗಳ ಸಾಲಗಳನ್ನು ಕೊಟ್ಟಿದೆ. ಈಗ ಆ ಸಾಲ ವಸೂಲಾತಿಯು ಕೂಡ ಕಷ್ಟಸಾಧ್ಯ ಆಗಿದೆ. ಮತ್ತು ಯಾರು 3,95,00,000 ರೂಪಾಯಿಗಳ ಅವ್ಯವಹಾರವನ್ನು ಮಾಡಿದ್ದಾರೆ, ಹಣದ ದುರುಪಯೋಗ ಮಾಡಿದ್ದಾರೆ, ಅವರ ವಿರುದ್ಧ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಪ್ರತಿಭಟನೆಯಲ್ಲಿ ಇರ್ತಕ್ಕಂಥ ಮುಖ್ಯ ವಿಚಾರ. ಆಡಳಿತ ಮಂಡಳಿ ಇಲಾಖೆಯಿಂದ ತನಿಖೆಗೆ ಆದೇಶ ಆದಾಗ ಆಡಳಿತ ಮಂಡಳಿಯವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ. ಅದರ ಹಿಂದೆ ನಾವು ಯೋಚನೆ ಮಾಡಬೇಕು, ಯಾರು ಹಣದ ದುರುಪಯೋಗವನ್ನು ಮಾಡಿದ್ದಾರೆ ಆರೋಪ ಇದೆ ಅವರು ನ್ಯಾಯಾಲಯದ ಮೊರೆ ಹೋಗಿಲ್ಲ. ಈ ಆಡಳಿತ ಮಂಡಳಿ ನ್ಯಾಯಾಲಯದ ಮೊರೆ ಯಾಕೆ ಹೋಗಿದೆ ಅಂತಕ್ಕಂಥದ್ದು ನಮಗೆ ಉದ್ಭವವಾದಂಥ ಪ್ರಶ್ನೆ. ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಸ್ವಾಭಿಮಾನಿ ಸಹಕಾರಿಗಳಿಗೆ ಈ ಭಾಗದ ಎಲ್ಲ ಸದಸ್ಯರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಈ ಸಂಘ ಮುಳುಗಡೆ ಆಗಬಾರ್ದು, ಒಂದಷ್ಟು ಜನರಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ಇರಬೇಕು. ಮತ್ತು ಸಂಘದ ಆಸ್ತಿ ಎಲ್ಲಿಯೂ ಕೂಡ ದುರುಪಯೋಗ ಆಗಬಾರ್ದು, ಹಾಳಾಗಬಾರ್ದು, ಪೋಲಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಆಶಯ. ಹಾಗೂ ಠೇವಣಿದಾರರಿಗೆ ಭದ್ರತೆ ಕೊಡಬೇಕಾದಂಥ ಅವಶ್ಯಕತೆ ಇದೆ, ಅವರಿಗೆ ಭರವಸೆ ಮೂಡಿಸುವಂಥ ಅವಶ್ಯಕತೆ ಇದೆ. ಆ ನೆಲೆಯಲ್ಲಿ ಈ ಸಂಸ್ಥೆಯಲ್ಲಿ ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ಠೇವಣಿದಾರರ ಹಿತ ಕಾಯ್ಕೊಂಡು ಇಲ್ಲಿಯ ಸದಸ್ಯರ ಹಿತ ಕಾಯ್ಕೋಸ್ಕರ ನಾವೆಲ್ಲರೂ ಅವರ ಬೆಂಬಲಕ್ಕೆ ನಿಂತು ಹೋರಾಟ ಮಾಡಲಿಕ್ಕೆ ಸಹಕಾರ ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 4 ಜನ ನಿರ್ದೇಶಕರಾಗಿ ನಾವು ಈಗಾಗಲೇ ರಾಜೀನಾಮೆ ಕೊಟ್ಟು ಸಂಸ್ಥೆಯನ್ನು ಬರ್ಕೊಂಡಿದ್ದೇವೆ. 2016, 17, 18, 19ರಲ್ಲಿ ಈ 4 ಕೋಟಿ ಹಣಗಳನ್ನು ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ನಾವು ಯಾರೂ ಕೂಡ ನಿರ್ದೇಶಕರಾಗಿಲ್ಲ. ಬಟ್ ನಮ್ಮ 4 ಜನ ನಿರ್ದೇಶಕರಿಗೆ ಯಾವುದೇ ಅಲ್ಲಿ ಬೆಲೆ ಇಲ್ಲ. ನಾವು ಯಾವುದೇ ನಿರ್ಣಯವನ್ನು ಕೂಡ ನಾವು ಹೇಳಿದ್ದು ಬರೆಯುತ್ತಿಲ್ಲ. ಅವರಿಗೆ ಬೇಕಾದಂತೆ ನಿರ್ಣಯವನ್ನು ಬರ್ಕೊಳ್ತಾರೆ, ನಿರ್ಣಯವನ್ನು ತಿದ್ದುತ್ತಾರೆ, ಅವರಿಗೆ ಬೇಕಾದಾಗ ಮಾಡಿಕೊಳ್ತಾರೆ. ಆ ಪಾಪಕ್ಕೆ ಆ ಹೊಣೆಗೆ ನಾವು 4 ಜನ ಆಗಬಾರ್ದು ಎನ್ನುವಂಥ ದೃಷ್ಟಿಯಲ್ಲಿ ಮತ್ತು ಈ ಜನರಿಗೆ ಇದರ ಸಂಪೂರ್ಣವಾದ ಮಾಹಿತಿಯನ್ನು ಬೋರ್ಡಿನ ನಿರ್ದೇಶಕನಾಗಿ ಒಳಗಿದ್ದು
ಹೋರಾಟ ಮಾಡಲಿಕ್ಕಾಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಬೋರ್ಡಿನ ಹೊರಗೆ ಬಂದು ಆಡಳಿತ ಮಂಡಳಿಯಿಂದ ಹೊರಗೆ ಬಂದು ಜನರೊಟ್ಟಿಗಿದ್ದು ಇಲ್ಲಿ ಆದಂಥ ಎಲ್ಲ ಹಣ ಅವ್ಯವಹಾರಕ್ಕೆ ನಾವು ಸಂಪೂರ್ಣವಾದ ಸಹಕಾರ ಕೊಡುವುದರ ಮೂಲಕ ಹೋರಾಟದ ಮುಂಚೂಣಿಗೆ ನಾವು ಬೆಂಬಲವಾಗಿ ನಿಲ್ತೇವೆ ಎನ್ನುವಂಥ ಭರವಸೆ ಮಾಡಲಿಕ್ಕೋಸ್ಕರ ಈ ರಾಜೀನಾಮೆಯನ್ನು ಕೊಟ್ಟು ಹೊರಬಂದಿದ್ದೇವೆ. ಮತ್ತು ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೂ ಕೂಡ ನಾವು ತಯಾರಾಗಿದ್ದೇವೆ. ಎಲ್ಲ ಕಾನೂನು ಹೋರಾಟವನ್ನು ಮುಂದುವರಿಸ್ತೇವೆ. ಇಮಿಡಿಯೇಟ್ ಆಗಿ ನಾನು ಆಡಳಿತ ಮಂಡಳಿಯವರಿಗೆ ಕೇಳುವುದಿಷ್ಟೇ, ನೀವು 65 ತನಿಖೆಗೆ ಆದೇಶ ಆಗಿದೆ, ನೀವು ತನಿಖೆ ತಂದಂಥ ತಾತ್ಕಾಲಿಕ ಏನು ಸ್ಟೇ ಇದೆ, ಹೈಕೋರ್ಟ್ ಸ್ಟೇ ಇದೆ, ಅದು ಸಂಪೂರ್ಣ ತಪ್ಪು. ಒಬ್ಬ ಆಡಳಿತ ಮಂಡಳಿಯವರಾಗಿ ಯಾವುದೇ ಹಣ ದುರುಪಯೋಗ ಆದಾಗ ಯಾರೂ ಕೂಡ ಸ್ಟೇ ತರುವಂಥದ್ದಿಲ್ಲ. ಇಲಾಖೆ ತನಿಖೆ ಆಗಬೇಕು, ತನಿಖೆಯಲ್ಲಿ ಯಾರು ತಪ್ಪಿದಸ್ಥರಿತ್ತು ಅವ್ರ ಮೇಲೆ ಕ್ರಮ ಆಗಬೇಕು. ಆ ನೆಲೆಯಲ್ಲಿ ಆಡಳಿತ ಮಂಡಳಿ ಕೆಲಸ ಮಾಡಬೇಕೇ ವಿನ ಅವರ ರಕ್ಷಣೆಗೆ ಆಡಳಿತ ಮಂಡಳಿ ನಿಲ್ಲುವುದಲ್ಲ. ಇದು ಸಂಪೂರ್ಣವಾಗಿ ಆಡಳಿತ ಮಂಡಳಿ ಅವರ ರಕ್ಷಣೆಗೆ ನಿಂತಿದೆ, ಅವರು ಸಹ ಶಾಮೀಲಾಗಿದ್ದಾರೆ. ಆದ್ದರಿಂದ ಈ ಸಂಸ್ಥೆಯಲ್ಲಿರುವಂಥ ಎಲ್ಲ ಡೈರೆಕ್ಟರನ್ನು ಹಾಗೂ ಸಂಸ್ಥೆಯಲ್ಲಿರುವಂಥ ಆಡಳಿತ ಮಂಡಳಿ ವಜಾ ಮಾಡಬೇಕೆಂದು ಆಗ್ರಹ ಮಾಡ್ತಾ ಇದ್ದೇನೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.